ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಿಮ್ಮ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ. ಫ್ರೆಂಡ್ಸ್, ಈ ವಿಡಿಯೋ ಯಾರಿಗೆ ಅಂದರೆ ಯಾರು ಸೂರತ್ ಬರಬೇಕಂತ ಇದ್ದಾರೆ, ಸೂರತ್ ಪರ್ಚೇಸ್ ಮಾಡ್ಬೇಕಂತ ಇದ್ದಾರೆ, ಹೇಗೆ ಪರ್ಚೇಸ್ ಮಾಡಬೇಕು, ಸೂರತ್ ಯಾಕೆ ಬರಬೇಕು, ಅದಕ್ಕೆಲ್ಲ ಒಂದು ಪ್ರಶ್ನೆಗೆ ಆನ್ಸರ್ ಅಂದರೆ ಉತ್ತರ ಹೇಳಬೇಕಂದ್ರೆ, ಸೂರತ್ನಲ್ಲಿ ಪ್ರತಿಯೊಂದು ಬಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ನೀವು ನೋಡ್ತೀರಾ, ಬೆಂಗಳೂರು ಆಗಲಿ, ಹುಬ್ಳಿ ಆಗಲಿ, ದಾವಣಗೆರೆ, ಮೈಸೂರು, ಮ್ಯಾಂಗ್ಳೂರ್, ಉಡುಪಿ, ಬಿಜಾಪುರ್ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬಟ್ಟೆ ಆಗೋದಿಲ್ಲ. ಎಲ್ಲ ಜಸ್ಟ್ ಸೀರಿನಲ್ಲಿ ಯಾವ್ಯಾವ ಬ್ಲೌಸ್ ಪೀಸ್ ಆಗಲಿ, ಪೆಟ್ಟಿಕೋಟ್ ಆಗಲಿ, ಡ್ರೆಸ್ ಆಗಲಿ, ಕುರ್ತಿ ಆಗಲಿ, ಗಗ್ರಾ ಚನಿಯಾ ಚೋಲಿ ಆಗಲಿ, ಎಲ್ಲ ಪ್ರತಿಯೊಂದು ಮ್ಯಾನುಫ್ಯಾಕ್ಚರಿಂಗ್ ಸೂರತ್ ಆಗುತ್ತೆ. ಇಲ್ಲಿ ಡೈಯಿಂಗಿಂದ ಹಿಡಿದು ಪ್ರಿಂಟಿಂಗ್, ಸ್ಟಿಚಿಂಗ್ ಎಲ್ಲ ಸೂರತ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಇಲ್ಲಿಂದ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಸಪ್ಲೈ ಆಗುತ್ತೆ. ಹೋಲ್ಸೇಲರ್ ತೊಗೊಂಡು ಹೋಗ್ತಾರೆ. ಹೋಲ್ಸೇಲ್ ಅಂಗಡಿಯವರು ಮತ್ತೆ ರಿಟೇಲ್ ಅಂಗಡಿಯವರು ಕೊಡ್ತಾರೆ. ರಿಟೇಲ್ ಅಂಗಡಿಯವರು ಮತ್ತೆ ಒಂದೊಂದು ಪೀಸ್ ಸೇಲ್ ಮಾಡ್ತಾರೆ ಕಸ್ಟಮರಿಗೆ. ಇಷ್ಟೆಲ್ಲ ಪ್ರೊಸೆಸ್ ಇರುತ್ತೆ. ಸೊ ಸೂರತ್ ಬಂದರೆ ಏನಾಗುತ್ತೆ, ನಿಮಗೆ ಅದೇ ಐಟಮ್ ನೀವೇನು ಹೋಲ್ಸೇಲ್ ಅಂತ ಪರ್ಚೇಸ್ ಮಾಡ್ತಿದ್ದೀರಾ, ಅದೇ ಐಟಮು ಮ್ಯಾನುಫ್ಯಾಕ್ಚರಿಂಗ್ದ ಡೈರೆಕ್ಟ್ ತಗೋಬಹುದು. ಇಲ್ಲಿಂದ 2 ಲಕ್ಷ ಶಾಪ್ ಇದೆ, 2 lakh ಶಾಪ್ಸ್ ಇದೆ. ಪ್ರತಿ ಒಂದು ದಿವಸನೂ ಡೈಲಿ ಹೊಸ ಹೊಸ ಪ್ಯಾಟರ್ನ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಏನು ತಪ್ಪಿಲ್ಲ, ನೀವು ನಿಮ್ಮ ಅಕ್ಕಪಕ್ಕ ಹೋಲ್ಸೇಲ್ ಅಂಗಡಿಯಿಂದ ಕೂಡ ತಗೋಬಹುದು. ಆದರೆ ಅಲ್ಲಿ ಅಪ್ಡೇಟು 2-3 ತಿಂಗಳ ಹಿಂದೆ ಇರುತ್ತೆ. ಅದೇ ನೀವು ಸೂರತ್ ಬರ್ತೀರಾ, 2 ತಿಂಗಳ ನಂತರ ಬರೋ ಐಟಮು 2 ತಿಂಗಳ ಮುಂಚೆ ನಿಮಗೆ ಸಿಗುತ್ತೆ. ಅಂದರೆ ನೀವು ಫಾಸ್ಟ್ ಫಾರ್ವರ್ಡ್ ಇರ್ತೀರಾ. ಹೊಸ ಐಟಮ್ನಲ್ಲಿ ಯಾವಾಗಲೂ ದುಡಿಯೋಕ್ಕೆ ಜಾಸ್ತಿ ಸಿಗುತ್ತೆ. ನಿಮ್ಮ ಪಕ್ಕದಲ್ಲಿ ಅಂಗಡಿಯಲ್ಲಿ ಈ ಐಟಮ್ ಬರೋಕ್ಕಿಂತ ಮುಂಚೆ ನೀವು ಮಾರ್ಜಿನ್ ಹಾಕಿ ಆರಾಮಾಗಿ ದುಡಿಬೋದು. ಎಲ್ಲಿ ಪಕ್ಕದಲ್ಲಿ ಅದೇ ಸೇಮ್ ಡಿಸೈನ್ಸ್, ಸೇಮ್ ಕಲರ್, ಸೇಮ್ ಡಿಸೈನ್ಸ್ ಬಂತಂದರೆ ಅಲ್ಲಿ ಏನಾಗುತ್ತೆ, ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಕಾಂಪಿಟೇಷನ್ ಸ್ಟಾರ್ಟ್ ಆಗಿದ್ಮೇಲೆ ನೀವು ದುಡಿಯೋಕ್ಕಾಗಲ್ಲ, ಪಕ್ಕದವನು ದುಡಿಯೋದಿಲ್ಲ. ಅದಕ್ಕೆ ಆ ಕಾಂಪಿಟೇಷನ್ ನಿಮ್ಮ ಬಿಸ್ನೆಸ್ಸಲ್ಲಿ ಆಗಬಾರ್ದು ಅಂದರೆ ಏನು ಮಾಡಬೇಕು, ನೇರವಾಗಿ ಫ್ಯಾಕ್ಟ್ರಿಗೆ ಹೋಗ್ತೀರಾ. ಫ್ಯಾಕ್ಟ್ರಿ ಹೋಗಿದ್ದಲ್ಲಿ ನಿಮಗೆ ಹೊಸ ಹೊಸ ಡಿಸೈನ್ ಸಿಗುತ್ತೆ, ಹೊಸ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಸಿಗುತ್ತೆ. ಆಮೇಲೆ ರೀಸನಬಲ್ ರೇಟ್ನಲ್ಲಿ ಸಿಗುತ್ತೆ. ರೀಸನಬಲ್ ರೇಟ್ನಲ್ಲಿ ಏಕೆಂದರೆ ಸೂರತ್ನಲ್ಲಿ ಆಗಲಿ ಎಲ್ಲರಾಗಲಿ ಹೋಲ್ಸೇಲಿಗೆ ರಿಟೇಲಿಗೆ ಎರಡೆರಡು ಪ್ರೈಸ್ ಯಾವ ಇಟ್ಕೊಂಡು ಹೋಗೋದಿಲ್ಲ. ಈ ಕಂಪ್ನಿಯವ್ರು ಕಂಪ್ನಿ ಸಿಸ್ಟಮ್ ಇರುತ್ತೆ, ಕಂಪ್ಯೂಟರೈಸ್ ಸಿಸ್ಟಮ್ ಇರುತ್ತೆ. ಇವತ್ತಿನ ಡೇಟ್ನಲ್ಲಿ ನೋಡ್ರಿ, ಮ್ಯಾನುಫ್ಯಾಕ್ಚರಿಂಗ್ ಒಂದು ಯೂನಿಟ್ನಲ್ಲಿ ಆಗುತ್ತಾ ಇದೆ. ಬಾರ್ಕೋಡ್ ಸಿಸ್ಟಮ್ಸ್ ಇರುತ್ತೆ. ಏನು ಪ್ರೈಸ್ ಇದೆ ಪ್ರತಿಯೊಂದು ಹೋಲ್ಸೇಲ್ ಆಗಲಿ ರಿಟೇಲ್ ಆಗಲಿ, ಸೂರತ್ ಬಂದಿದ ಮೇಲೆ ಎಲ್ಲರಿಗೂ ಅವರಿಗೆ ಎಲ್ಲ ಒಂದೇ. ಸೊ ಎಲ್ಲ ಒಂದೇ ಪ್ರೈಸ್ನಲ್ಲಿ ನಿಮಗೆ ಸಿಗುತ್ತೆ, ಫ್ಯಾಕ್ಟ್ರಿ ಪ್ರೈಸ್ನಲ್ಲಿ ಸಿಗುತ್ತೆ. ಅಲ್ಲಿ ನಿಮಗೆ ನಿಮ್ಮ ಸೆಲೆಕ್ಷನ್ಸ್ ಏನಿರುತ್ತೆ ಚೇಂಜ್ ಇರುತ್ತೆ. ಈಗ ಹೋಲ್ಸೇಲ್ ಅಂಗಡಿಯಲ್ಲಿ ಮಾಡ್ತಾನೆ, ಅವರಿಗೆ ಇರೋದು ಮಾರ್ಕೆಟಿಂಗ್ ಎಷ್ಟು, ನಿಮ್ಮ ಅಕ್ಕಪಕ್ಕ 10 ಊರಿಂದ ಮಾರ್ಕೆಟಿಂಗ್ ಇರುತ್ತೆ. ಆದರೆ ನಮ್ಮ ಸೂರತ್ನಲ್ಲಿ ಇಡೀ ಕರ್ನಾಟಕ ಇದೆ, ಇಡೀ ತೆಲಂಗಾಣ ಇದೆ, ಇಲ್ಲಿ ತಮಿಳ್ನಾಡು ಇದೆ, ಇಡೀ ಇಂಡಿಯಾ ಇದೆ ತಿಳ್ಕೊಳ್ಳಿ. ನಮ್ಮ ಬಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದು ನಾವು ಆಲ್ ಓವರ್ ಇಂಡಿಯಾದಲ್ಲಿ ಒಂದು ಊರಿನಲ್ಲಿ ಒಂದು ಕಸ್ಟಮರ್ ಇಟ್ಕೊಂಡ್ರೂ ನಾವು ಎಲ್ಲ ಕಡೆ ಸೇಲ್ ಮಾಡ್ಬೋದು. ಆದರೆ ಹೋಲ್ಸೇಲ್ ಅವ್ರು ಏನು ಮಾಡ್ತಾರೆ, ಈಗ ಫಾರ್ ಎಕ್ಸಾಂಪಲ್ ದಾವಣಗೆರೆ ಕಸ್ಟಮರ್ ಇದ್ದಾರಾ, ಯಾರು ಹುಬ್ಳಿ ಒಂದು ಹೋಲ್ಸೇಲ್ ಅಂಗಡಿ ತೊಗೊಂಡು ಹೋಗ್ತಾರೆ. ಹುಬ್ಳಿ ಅಕ್ಕಪಕ್ಕದಲ್ಲಿ ಗದಗ ಆಗಲಿ, ಶಿವಮೊಗ್ಗ ಆಗಲಿ, ಮೈಸೂರು, ಹಾವೇರಿ ಆಗಲಿ, ಆ ಕಡೆ ಹರಿಹರ, ದಾವಣಗೆರೆ ಆ ಕಡೆ ಎಲ್ಲ ಸಪ್ಲೈ ಮಾಡ್ತಾರೆ. ಸೇಮ್ ಕಾಮನ್ ಐಟಮ್ ಎಲ್ಲ ಕಡೆ ಸಪ್ಲೈ ಮಾಡ್ತಾರೆ. ಆದರೆ ನೀವು ಇದೇ ಡಿಫ್ರೆನ್ಸ್ ಏನಂದರೆ, ನೀವು ನೇರವಾಗಿ ಸೂರತ್ ಬರ್ತೀರಾ, ನಿಮ್ಮ ಸೆಲೆಕ್ಷನ್ ಬೇರೆ ಇರುತ್ತೆ. ನಿಮ್ಮ ಸೆಲೆಕ್ಷನ್ ಪಕ್ಕದ ಅಂಗಡಿಯಲ್ಲಿ ಸಿಗೋದಿಲ್ಲ. ಈಗ ಹೋಲ್ಸೇಲ್ ಅವ್ರು ಏನು ಮಾಡ್ತಾರೆ, ನಿಮಗೂ ಸಪ್ಲೈ ಅದೇ ಮಾಡ್ತಾರೆ, ನಿಮ್ಮ ಪಕ್ಕದ ಅಂಗಡಿಗೂ ಅದೇ ಸಪ್ಲೈ ಮಾಡ್ತಾರೆ. ಯಾರು ಚೆನ್ನಾಗಿ ಪೇಮೆಂಟ್ ಕೊಡ್ತಾರೆ ಅವ್ರಿಗೆ 5-10 ರೂಪಾಯಿ ಹೆಚ್ಚು ಕಮ್ಮಿ ಕೊಡ್ತಾರೆ. ಸೊ ಆ ಟೈಪ್ ಹೆಚ್ಚು ಕಮ್ಮಿ. ಆದರೆ ಸೂರತ್ನಲ್ಲಿ ಆ ಸಿಸ್ಟಮ್ಸ್ ಏನು ಇರೋದಿಲ್ಲ. ಸೊ ಫ್ರೆಂಡ್ಸ್, ಸೂರತ್ ಬಂದರೆ ನಿಮಗೆ ಬಹಳ ರೀಸನಬಲ್ ರೇಟ್ನಲ್ಲಿ ಕೆಲಸ ಆಗುತ್ತೆ, ಒಳ್ಳೆ ಕೆಲಸ ಆಗುತ್ತೆ, ಹೊಸ ಹೊಸ ಪ್ಯಾಟರ್ನ್ ಸಿಗುತ್ತೆ, ಬೇರೆಯವ್ರಿಗಿಂತ ಫೈದಲ್ಲಿ ಸಿಗುತ್ತೆ. ಸೂರತ್ ಬಂದರೆ ನಿಮಗೆ ಧೈರ್ಯ ಕೂಡ ಬರುತ್ತೆ, ಬಿಸ್ನೆಸ್ ಮಾಡೋದು ಧೈರ್ಯ ಬರುತ್ತೆ. ಓಹೋ, 2 ಲಕ್ಷ ಶಾಪ್ ಇದೆ ನೋಡೋಕೆ ನಿಮಗೆ ಸಿಗುತ್ತೆ. 2 ಲಕ್ಷ ಶಾಪು, ಎಷ್ಟು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಎಷ್ಟು ಬಟ್ಟೆ ಹೋಗ್ತಾ ಇದೆ, ನಿಮಗೆ ಗೊತ್ತಾಗುತ್ತೆ ಬಟ್ಟೆ ಮಾರ್ಕೆಟ್ ಎಷ್ಟು ದೊಡ್ಡದಿದೆ. ಎಲ್ಲಿವರೆಗೂ ನಾವು ಸೂರತ್ ಹೋಗೋದಿಲ್ಲ ಅಷ್ಟೇವರೆಗೂ ಯಾರು ದೊಡ್ಡ ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಹೋಲ್ಸೇಲ್ನವ್ರು ಆಗಲಿ ಪ್ರತಿ ತಿಂಗಳ ಅವರು ಸೂರತಿಗೆ ವಿಸಿಟ್ ಮಾಡ್ತಾರೆ. ಸೂರತ್ ವಿಸಿಟ್ ಮಾಡಿ ಬಟ್ಟೆ ಪರ್ಚೇಸ್ ಮಾಡಿ ಹೋಗ್ತಾರೆ. ಒಂದು ದಿವಸ ಕೆಲಸ ಬೇಕಂದ್ರೆ ಜಾಸ್ತಿ ಒಂದು ದಿವಸ ಜಾಸ್ತಿ ಇಟ್ಕೊಂಡ್ಬೋದಾಗ ತಿರುಗ್ತಾರೆ. ಏನೇನು ಮ್ಯಾನುಫ್ಯಾಕ್ಚರಿಂಗ್, ಯಾರ್ಯಾರು ಏನೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಯಾವ್ಯಾವ ರೇಟ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಸೊ ಎಲ್ಲ ಬೆನಿಫಿಟ್ ಯಾವಾಗ ಸಿಗುತ್ತೆ, ನೀವು ಸೂರತ್ ಬರ್ತೀರ ಅವಾಗ. ನಾನು ಹೇಳ್ಬೇಕಂದ್ರೆ ಸೂರತ್ತು ಖಂಡಿತ ವಿಸಿಟ್ ಮಾಡಲೇಬೇಕು, ಬರಲೇಬೇಕು. ಸೂರತ್ ಬಂದ್ರೇನೆ ನಿಮಗೆ ಗಿಟತ್ತೆ. 1 ಸಲ 2 ಸಲ 3 ಸಲ 4 ಸಲ ಸೂರತ್ ಬರ್ತಾನೆ ಇರ್ರಿ. ಬಂದಂಗೆ ನಿಮಗೆ ಅನುಭವ ಆಗತ್ತೆ, ಬಟ್ಟೆ ಬಗ್ಗೆ ಬಂದಂಗೆ ನಿಮ್ಗೆ ವ್ಯಾಪಾರ ಮಾಡೋ ಅನುಭವ ಆಗತ್ತೆ.
ಬಂದಂಗೆ ರೆಡಿಮೇಡ್ ರೇಟ್ನಲ್ಲಿ ಅನುಭವ ಆಗುತ್ತೆ. ಬಂದಂಗೆ ನಿಮಗೆ ಯಾವ್ಯಾವ ಕ್ವಾಲಿಟಿಲಿ ಸೂರತ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಆ ಐಟಮ್ ನೀವು ತಗೊಂಡು ಹೋಗ್ಬೋದು. ಆವಾಗ ನಿಮ್ಮ ಬಿಸ್ನೆಸ್ಸು ಸಣ್ಣ ಬಿಸ್ನೆಸ್ಸಿಂದ ದೊಡ್ಡ ಬಿಸ್ನೆಸ್ ಮಾಡೋದು. ದೊಡ್ಡ ಬಿಸ್ನೆಸ್ಸಿಂದ ನೀವು ಯಾರಿಗಾರ ಹಳೆ ಬಿಸ್ನೆಸ್ ಇದ್ದಾರೆ ಸರ್, ನಮ್ಮ ಅಂಗಡಿ ಇದೆ, ನಮ್ಮ ಊರಿನಲ್ಲಿ 20 ವರ್ಷ ಹಿಂದಿನ ಅಂಗಡಿ ಇದ್ದಾರೆ ಸರ್, ಅವ್ರು ದೊಡ್ಡ ಸೆಟ್ ಆಗಿದ್ದಾರೆ, ಅವರಿಗೂ ಕೂಡ ಕಾಂಪಿಟೇಷನ್ ಮಾಡಬಹುದು. ಸೊ ಫ್ರೆಂಡ್ಸ್, ಸೂರತ್ ಬಂದರೆ ಅವಾಗ ಪಾಸಿಬಲ್ ಇದೆ. ಅಲ್ಲೇ ನೀವು ಹಳ್ಳಿನಲ್ಲಿ ಕುಂತು ನಿಮ್ಮ ಊರಿನಲ್ಲಿ ಕುಂತು ಅಕ್ಕಪಕ್ಕದಿಂದ ಕಾಂಪಿಟೇಷನ್ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ನಿಮ್ಮ 20% ಮಾರ್ಜಿನ್ ಅವರೇ ದುಡ್ಕೊಂಡ್ಬಿಟ್ಟಿದ್ದಾರೆ ಆ ಹೋಲ್ಸೇಲ್ ಅವರು. ಅದಕ್ಕೆ ನಿಮಗೆ ಮಾರ್ಜಿನಲ್ಲಿ ಸಿಗೋದಿಲ್ಲ, ಹಾಗಾಗಿ ಗೀಟ ಇದಿಲ್ಲ. ಅದಕ್ಕೆ ಏನು ಹೇಳಬೇಕು ಅಂದರೆ, ಸೂರತ್ ಬಂದರೆ ನಿಮಗೆ ಬಹಳ ಅನುಕೂಲ, ಬಹಳ ರೀಸನಬಲ್, ಬಹಳ ಸೆಟಪ್ನಲ್ಲಿ ರೇಟ್ನಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಈ ಮಾತಿಗೆ ಇಷ್ಟಿಗೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೂ ಟಾಪಿಕ್ ಮೇಲೆ ತೋರಿಸ್ಕೊಡ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.